ರಾಜಕೀಯದಲ್ಲಿ ಮೂಡ ಮಹಾ ಬಿರುಗಾಳಿ ಎದ್ದಿದೆ. ಸಿದ್ದರಾಮಯ್ಯ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುವ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ದಲಿತರ ಭೂಮಿ ಅಕ್ರಮವಾಗಿ ಖರೀದಿ ಮಾಡಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮತ್ತೊಂದು ಹಂತದ ಮಾತಿನ ಸಮರಕ್ಕೆ ಸಾಕ್ಷಿಯಾಗಿದೆ. ಮೈಲಾರಯ್ಯ ಮತ್ತೆ ದೇವರಾಜು ಇಬ್ಬರು ಸೇರ್ಕೊಂಡು ಮಲ್ಲಯ್ಯನವರಿಗೆ ವಂಚನೆ ಮಾಡುವುದು. ಆ ನಂತರ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಜೊತೆ ಶಾಮೀಲಾಗಿ ಮೂಡಾಗೆ ವಂಚಿರೋದು ಸ್ಪಷ್ಟ ಕಂಡುಬರ್ತದೆ. ಸಮಗ್ರ ತನಿಖೆ ಆಗಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಸತ್ಯನ ರಾಜ್ಯ ಜನಕ್ಕೆ ತಿಳಿಸಬೇಕು. ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಹಗರಣಗಳ ಬೆಂಕಿ ಬಿರುಗಾಳಿಯೇ ಎದ್ದಿದೆ. ಸಿಎಂ ಕುಟುಂಬದ ಬಾಗಿಲು ಬಡಿದ ಮೂಡಾ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಪತ್ನಿ ಹೆಸರಲ್ಲಿ ಪಡೆದ ಬದಲಿ ನಿವೇಶನ ಭಾರಿ ಹಂಗಾಮವನ್ನೇ ಸೃಷ್ಟಿಸಿದೆ. ಇದೇ ವಿಚಾರ ಈಗ ಹೊಸದೊಂದು ಮಜಲಿಗೆ ಸಾಕ್ಷಿಯಾಗಿದೆ. ದಲಿತರ ಭೂಮಿ ಮೂಡಾಗೆ ನೀಡಿ ಸೈಟ್ ಪಡೆದ್ರ ಸಿಎಂ ವಿರುದ್ಧ ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ದೂರು. ಸಿಎಂ ಕುಟುಂಬಕ್ಕೆ ಸುತ್ತಿಕೊಂಡಿರುವ ಮೂಡಾ ವಿವಾದದ ಗಂಟು ಮತ್ತಷ್ಟು ಕಗ್ಗಂಟಾಗಿದೆ. ಸೈಟ್ ಮಾತ್ರವಲ್ಲ, ಬಾಮೈದ ಗಿಫ್ಟ್ ಕೊಟ್ಟಿದ್ದ 3.16 ಎಕರೆ ಜಮೀನೇ ಈಗ ಸಿಎಂ ಫ್ಯಾಮಿಲಿಗೆ ಸಂಕಷ್ಟ ತಂದೊಡ್ಡಿದೆ. ದಲಿತರ ಭೂಮಿ ಅಕ್ರಮವಾಗಿ ಖರೀದಿ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ. ಜಮೀನಿನ ಮೂಲ ಮಾಲೀಕರಾಗಿದ್ದ ಜವರ ಎಂಬುವರ ಕುಟುಂಬ ಈಗ ತಕರಾರು ಎತ್ತಿದ್ದು ಸಿಎಂ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ದಲಿತರ ಭೂಮಿಯನ್ನ ಮೂಡಾಗೆ ನೀಡಿ ಸೈಟ್ ಪಡೆದ ಆರೋಪ ಕೇಳಿಬಂದಿದೆ. ನಿಂಗ ಅಲಿಯಾಸ್ ಜವರ ಕುಟುಂಬ ಈ ಆರೋಪ ಮಾಡಿದೆ. ನಿಂಗ ಅಲಿಯಾಸ್ ಜವರಾಗೆ ದೇವರಾಜು, ಮಲ್ಲಯ್ಯ, ಮೈಲಾರಯ್ಯ ಎಂಬ 3 ಮಕ್ಕಳಿದ್ದಾರೆ. ಇದರಲ್ಲಿ ದೇವರಾಜು ಅನ್ನೋರು ಈ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ. ಕುಟುಂಬದ ಯಾವುದೇ ಸದಸ್ಯರಿಗೆ ತಿಳಿಸದೇ ಮಾರಾಟ ಮಾಡಿದ್ದಾರಂತೆ. ಹೀಗಾಗಿ ಈಗ ಮಲ್ಲಯ್ಯನ ಮಕ್ಕಳು ತಕರಾರು ತೆಗೆದಿದ್ದಾರೆ. ನಮಗೆ ತಿಳಿಸದೇ ಚಿಕ್ಕಪ್ಪ ದೇವರಾಜು ಮಾರಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡುತ್ತಿದ್ದಾರೆ. ದೇವರಾಜು ನಮ್ಮ ಗಮನಕ್ಕೆ ತರದೆ ಜಮೀನು ಮಾರಿದ್ದಾರೆ, ನಮಗೆ ಪಾಲನ್ನೂ ಸಹ ನೀಡಿಲ್ಲ, ನಮಗೆ ಅನ್ಯಾಯವಾಗಿದೆ ಅಂತ ಜವರನ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಗೆ ಮೋಸ ಆಗಿದೆಯಲ್ಲ, ನಮ್ಮ ಸೈಟ್ನ ನಮ್ಮ ತಂದೆಯವರ ಚಿಕ್ಕಪ್ಪ ಅವರು ನಮ್ಮ ತಂದೆಯವ್ರಿಗೆ ಹೇಳಿದೆ, ಅವ್ರ ತಂದೆಯವ್ರಿಗೆ ಗೊತ್ತಾಗ್ದೇನೆ ಎಲ್ಲ ಸೈಟ್ನ ಮಾರ್ಕೊಂಡಿದ್ದಾರೆ. ಅದು ನಮಗೆ ಗೊತ್ತಿರಲಿಲ್ಲ ವಿಷಯ, ನಮ್ಮ ಡ್ಯಾಡಿಯವ್ರಿಗೂ ಗೊತ್ತಿರಲಿಲ್ಲ. ಎಲ್ಲ ಗೊತ್ತಾದ ಮೇಲೆ ಅವರು ನಮ್ಮ ಡ್ಯಾಡಿಯವರು ದೂರು ಸಲ್ಲಿಸಿದ್ದಾರೆ. ಸಿಎಂ ವಿರುದ್ಧ ಎಸ್ಸಿ ಆಯೋಗಕ್ಕೆ ಕಂಪ್ಲೇಂಟ್. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ದೂರು ನೀಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಹಲವು ಆರೋಪಗಳನ್ನು ಮಾಡಿ ದೂರು ನೀಡಿದ್ದಾರೆ. ಇವರಿಗೆ ಎಸ್ಸಿ ಆಯೋಗ ನವದೆಹಲಿ ಸುಳ್ಳು ದಾಖಲೆ ಸೃಷ್ಟಿಸಿ ದಲಿತರ ಭೂಮಿ ಕಿತ್ತುಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಪ್ರಭಾವ ಬಳಸಿ ಹಕ್ಕಿಲ್ಲದವರಿಂದ ಜಮೀನು ಖರೀದಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಾಮೈದ ಪತ್ನಿ ಹೆಸರಲ್ಲಿ ಕ್ರಯಪತ್ರ ಮಾಡಿಸಲಾಗಿದ್ದು ಸುಳ್ಳು ದಾನಪತ್ರ ಸೃಷ್ಟಿಸಿ ನೋಂದಣಿ ಮಾಡಿಸಲಾಗಿದೆ. ಈ ಮೂಲಕ ನಿಂಗ ಎಂಬುವರ ದಲಿತ ಕುಟುಂಬಕ್ಕೆ ವಂಚನೆ ಮಾಡಲಾಗಿದೆ. ಇದೇ ಜಮೀನಿಗೆ ಪ್ರತಿಯಾಗಿ ನಿವೇಶನ ಪಡೆಯಲಾಗಿದೆ. ಸಿಎಂ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಂಬಿಕೆ ಇಲ್ಲ. ಭಾರತೀಯ ದಂಡ ಸಂಹಿತೆ ಪ್ರಕಾರ ಹಲವು ಅಪರಾಧ ಕೃತ್ಯ ಎಸಗಿರುವುದು ಖಚಿತವಾಗಿರುತ್ತದೆ. ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅಸಲಿ ವಾರಸುದಾರರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಕೊಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇಂತಿ ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಹೋರಾಟಗಾರ. ನನ್ನ ಹೋರಾಟವನ್ನು ಹತ್ತಿಕ್ಕುವ ಒಂದು ದುರುದ್ದೇಶದಿಂದ ದೂರರ್ಜಿ ಕೊಟ್ಟಿದ್ದಾರೆ. ಸೊ ನಾನು ಈ ದಿನ ಅದಕ್ಕೆ ಪೂರಕವಾಗಿ ಪೊಲೀಸ್ ಕಮಿಷನರ್ಗೆ ದೂರರ್ಜಿ ಕೊಟ್ಟಿದ್ದೀನಿ. ತನಿಖೆಯನ್ನು ಮಾಡಿ ಸತ್ಯಾಸತ್ಯನ ತಿಳ್ಕೊಂಡು ಇದು ನಿಜವಾದ ತಪ್ಪಿತಸ್ಥ ಯಾರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೂ ದೂರು. ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಸಿಎಂ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಮುಖಂಡ ಎನ್.ಆರ್. ರಮೇಶ್ ದೂರು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ಬಾಮೈದನ ವಿರುದ್ಧ 400 ಪುಟಗಳಿಗೂ ಅಧಿಕ ದಾಖಲೆ ಸಹಿತ ದೂರು ಸಲ್ಲಿಸಿದ್ದಾರೆ. ಮೃತರ ಹೆಸರಲ್ಲಿದ್ದ ಜಮೀನನ್ನ ಪಡೆದುಕೊಳ್ಳುತ್ತಾರೆ, ಇದು ಕಾನೂನು ಬಾಹಿರ ಅಂತ ಕಿಡಿಕಾರಿದ್ದಾರೆ. ತಮ್ಮ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿ ಈ ಒಂದು ಬೃಹತ್ ಭೂ ಹಗರಣದಲ್ಲಿ ಏನು ಅವರು ಭಾಗಿಯಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಈ ಒಂದು ಬದಲಿ ನಿವೇಶನ ಮಾಡಿಕೊಳ್ತಾರೆ. ಸಿದ್ದರಾಮಯ್ಯ ಹೆಸರು ಕೇಳಿ ಬರ್ತಿದ್ದಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಿ ಆರ್ಟಿಐ ಕಾರ್ಯಕರ್ತರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮೂಡಾ ವಿಚಾರದಲ್ಲೂ ಜೋರಾಯಿತು ರಾಜಕೀಯ.
ಮೂಡ ಹಗರಣದಲ್ಲಿ ರಾಜಕೀಯವೂ ಜೋರಾಗ್ತಿದೆ. ಮೂಡ ಹಗರಣ ಮುಂದಿಟ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಅವರ ನೇರ ಕೈವಾಡವಿದೆ ಅಂತ ಆರೋಪ ಮಾಡಿ ಪಂಚ್ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಕೆಎನ್ ರಾಜಣ್ಣ, ದೇವೇಗೌಡರ ಕುಟುಂಬದವರು ಎಷ್ಟು ಸೈಟ್ ತೆಗೆದುಕೊಂಡಿದ್ದಾರೆ ಅಂತ ಎಲ್ಲಾ ಹೊರಬರುತ್ತೆ ಅಂದ್ರು. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರದೇ ಪಾತ್ರ. ಮೂಡ ಹಗರಣದಲ್ಲಿ ಜಮೀನು ಅವ್ರದ 1992ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು, 93ನಲ್ಲಿ ಪೋತಿ ಖಾತೆ ಆಗೋಗಿದೆ. ನಿಂಗ ಉರುಫ್ ಜವರ ಅವ್ರ ಬದುಕೇ ಇಲ್ಲ. ಪೌತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ 93ರಲ್ಲಿ. 98ರಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡೋಕ್ಕಾಯ್ತದ? ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರೋ? ಇಲ್ಲಿರತಕ್ಕಂಥ ಪ್ರಶ್ನೆ. ಜವರಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಎನ್ ಮಹೇಶ್, ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಈ ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿ 3 ಜನ ಅಣ್ಣ ತಮ್ಮಂದಿದ್ದಾರೆ. ಅವ್ರು ಯಾರನ್ನು ಸಂಪರ್ಕಿಸದೆ ದೇವರಾಜು ತನ್ನ ಸ್ವಂತ ಇಚ್ಛೆಯಿಂದ ಈ ಜಮೀನನ್ನ ಮಾರಾಟ ಮಾಡಿರೋದು ಸರಿ ಇಲ್ಲ. ಸೊ ನನ್ನ ಕನ್ಸರ್ನ್ ಇಷ್ಟೇ ಸರ್, ಕಾಳಜಿ ಇಷ್ಟೇ. ಇದು ಶೆಡ್ಯೂಲ್ ಕಾಸ್ಟ್ ಜಮೀನು. ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿರ್ತಕ್ಕಂಥ 3 ಜನರಿಗೆ ಇದು ಸಿಕ್ಕಬೇಕು. ಒಟ್ಟಾರೆ ಸಿಎಂ ಕುಟುಂಬಕ್ಕೆ ಹೋದಿಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅಂತಿದೆ ಮೂಡ ವಿವಾದ. ನಿನ್ನೆ ಸದನದಲ್ಲಿ ಅಬ್ಬರಿಸಿದ್ದ ಸಿದ್ದರಾಮಯ್ಯಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗಿದೆ. ಇದು ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.